ಅಲ್ಲಿ ಸೆಲೆಕ್ಷನ್ 280ರಲ್ಲಿ ಮಾಡುದು 25-30 ಜನ, 30 ಜನ ಅವರಿಗೆ ಅದು ಸೆಲೆಕ್ಷನ್ ಮಾಡಲಿಕ್ಕೆ ತುಂಬ ಟಫ್ ಆಯಿತು. 2 ವಾರ ಸೆಲೆಕ್ಷನ್ ಮಾಡಿದರು. ಮೊದಲಿನ ದಿವಸ ಟ್ರ್ಯಾಕ್ ಅಂದರೆ ಇದೆ ಕಂಬಳದ ಗದ್ದೆಯಲ್ಲಿ ಓಡಿಸ್ತಾರೆ. ಒಂದು ಅಲ್ಲ ನಮ್ಮಲ್ಲೇ ಕಾಂಪಿಟೇಷನ್ ಮಾಡಿಸ್ತಾರೆ ನೀರಲ್ಲಿ ಓಡಲಿಕ್ಕೆ. ಅದರಲ್ಲಿ ಫಸ್ಟ್ ಹೋದ ದಿವಸದಲ್ಲಿ ನಾನು ಒಂದು ದಿವಸದಲ್ಲಿ ಸೆಲೆಕ್ಷನ್ ಆದೆ. ಮತ್ತು ಮರು ದಿವಸ ಮತ್ತೆ ಹೇಳಿದರು 1 ವಾರ ಬಿಟ್ಟು ಬರಲಿಕ್ಕೆ. ಅವತ್ತು ಕೂಡ ಹೋಗಿ ಸೆಲೆಕ್ಷನ್ ಆದೆ. ಅದರಲ್ಲಿ 25ರಲ್ಲಿ ನಾನು ಒಬ್ಬ ಆದೆ. ಅದು ನಂತರ 15 ದಿವಸ ನಮಗೆ ಅಲ್ಲಿ ಕ್ಯಾಂಪ್ ನಿಲ್ಲಲಿಕ್ಕೆ ಹೇಳಿದರು. 15 ದಿವಸ ನಿಲ್ಲಬೇಕು ನೀವು ಅಂತ. ಮತ್ತೆ ತರಬೇತಿ ಸ್ಟಾರ್ಟ್ ಆಗೋದು. ಮೊದಲು ನಿಮಗೆ ಕ್ಯಾಂಪಲ್ಲಿ ತರಬೇತಿ ಏನಿಲ್ಲ. ಕ್ಯಾಂಪಲ್ಲಿ ನಮ್ಮದೇ ನಾವು ಇದು ನೋಡ್ಬೇಕು, ಅವ್ರು ನೋಡ್ತಾರೆ. ಫಿಸಿಕಲ್ ಟೆಸ್ಟ್, ಡಾಕ್ಟರ್ನವರೆಲ್ಲ ಬರುತ್ತಾರೆ. ನಮಗೆ BP, ಪ್ರೆಷರ್, ಶುಗರ್, ಇಂಜುರಿ ಎಲ್ಲ ಇದ್ದರೆ ಅದೆಲ್ಲ ಮಾಡೋದಿಲ್ಲ, ಕನ್ಸಲ್ಟ್ ಮಾಡೋದಿಲ್ಲ, ಅವರು ರಿಜೆಕ್ಟ್ ಮಾಡ್ತಾರೆ. ಮತ್ತು ಹೈಟ್ ನೋಡ್ತಾರೆ, ವೆಯ್ಟ್ ನೋಡ್ತಾರೆ, ಚೆಸ್ಟ್, ಬಾಡಿ ಎಲ್ಲ ನೋಡ್ತಾರೆ. ಮತ್ತು ಆಲ್ವಾಸ್ ನಮ್ಮ PT ಮಾಸ್ಟರ್ನವರೆಲ್ಲ ಬರುತ್ತಾರೆ. ಅವರು ಹೀಗೆ ಸ್ಪೋರ್ಟ್ಸಿನದೆಲ್ಲ ಅವರು ಇದು ಮಾಡೋದು, ಅಲ್ಲಿಂದ ಸೆಲೆಕ್ಷನ್ ಮಾಡೋದು. ಮತ್ತು ನಮಗೆ ಅದೇ 15 ದಿವಸ ಕ್ಯಾಂಪಲ್ಲಿ ನಿಲ್ಲಿಕ್ಕೆ ಹೇಳಿದರು. 15 ದಿವಸ ನಿಲ್ಲೋದು ಬೆಳಗ್ಗೆ 5 ಗಂಟೆಗೆ ಹೇಳಿಸ್ತಾರೆ. ಎದ್ದು ಯೋಗ ಮಾಡಬೇಕು. ಮತ್ತು ಯೋಗ ಆದಮೇಲೆ ಇಲ್ಲಿ ರೋಡು ಮೂಡುಬಿದಿರೆ ರೋಡಲ್ಲಿ ಒಂದು 5-6-7 ಕಿಲೋಮೀಟರ್ ಎಲ್ಲ ಓಡಿಸ್ತಾರೆ. ಮತ್ತು ಒಂದು ಚಹಾ ಕೊಡ್ತಾರೆ, ಖಾಲಿ ಚಹಾ ಕೊಡ್ತಾರೆ. ಮತ್ತು ಟ್ರ್ಯಾಕಲ್ಲಿ ಅದೇ ಗದ್ದೆಯಲ್ಲಿ ಅಲ್ಲಿ ಓಡಿಸ್ತಾರೆ. ಮತ್ತು ಅಲ್ಲಿ ಎಕ್ಸಸೈಸ್ ಮಾಡಿಸ್ತಾರೆ. ಅದೆಲ್ಲ ಆದಮೇಲೆ ಮತ್ತೆ ತಿಂಡಿ ಚಹಾ ಬರುತ್ತೆ. ತಿಂಡಿ ಚಹಾ ತಿಂದು ನಮಗೊಂದು 5 ನಿಮಿಷ ರೆಸ್ಟ್ ಕೊಡ್ತಾರೆ. ಅದಾದಮೇಲೆ ಈ ಕೋಣಗೆ ಉಪಯೋಗಿಸುವ ಹಗ್ಗ, ಬೆತ್ತ ಅದನ್ನೆಲ್ಲ ಹೇಗೆ ತಯಾರು ಮಾಡೋದು ಅದು ಹೇಳಿಕೊಡ್ತಾರೆ. ಮತ್ತು ಕೋಣ ಸಾಕುವುದು ಹೇಗೆ ಕೂಡ ಹೇಳಿಕೊಡ್ತಾರೆ. ಕೋಣಗೆ ಏನು ಹಾಕಬೇಕು, ಕೋಣ ಕೂಡ ಬಂದಿರುತ್ತದೆ. ಕೆಲವು ಸಣ್ಣ ಸಣ್ಣ ಮರಿಗಳೆಲ್ಲ ಬಂದು ಅಲ್ಲಿ ಅವರದನ್ನು ನಿಲ್ಲಿಸ್ತಾರೆ. ಅಲ್ಲಲ್ಲ ಅದೇ ಜೂನಿಯರ್. ಅಂದರೆ ಇವತ್ತಾನೆ ರೆಡಿ ಆಗಬೇಕಷ್ಟೇ. ಕೋಣನೆಲ್ಲ ತಂದು ಇಡ್ತಾರೆ, ಅದನ್ನೆಲ್ಲ ಕಾಣಿಸ್ತಾರೆ. ಹೀಗೆ ಮಾಡಬೇಕು, ಅದಕ್ಕೆ ಹೀಗೆ ತಿನ್ನಿಸ್ಬೇಕು. ಅಂದರೆ ನಮಗೆ ಬ್ಯಾಚ್ ಮಾಡಿರ್ತಾರೆ. ಕೋಟಿ ಚೆನ್ನೈ, ಲವಾಕುಶ ಅಂತ. ಆ ಕೋಟಿಯಲ್ಲಿ ಒಂದು 10 ಜನ, ಒಂದು 7 ಜನ, ಚೆನ್ನೈದಲ್ಲಿ ಒಂದು 7 ಜನ, ಹಾಗೆ 4 ಬ್ಯಾಚ್ ಮಾಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಚಿನವರಿಗೆ ಒಂದೊಂದು ದಿವಸ ಒಂದೊಂದು ಕೆಲಸ ಕೂಡ ಕೊಡ್ತಾರೆ. ಎಂಥ ಕೆಲಸ ಅಂದರೆ, ಒಂದು ಬ್ಯಾಚಿನವರಿಗೆ ಅವತ್ತು ಫುಲ್ ಅಡಿಗೆ ಕೆಲಸ ಕೊಡ್ತಾರೆ, ಒಬ್ಬರಿಗೆ ಫುಲ್ ಕ್ಲೀನಿಂಗ್ ಕೆಲಸ ಕೊಡ್ತಾರೆ, ಒಬ್ಬರಿಗೆ ಕೋಣವನ್ನು ಕ್ಲೀನ್ ಮಾಡೋ ಕೆಲಸ ಕೊಡ್ತಾರೆ, ಅದನ್ನು ಸ್ನಾನ ಮಾಡಿಸುವುದು, ಅದಕ್ಕೆ ಎಣ್ಣೆ ಹಾಕೋದು, ಅದೆಲ್ಲ ಕೆಲಸ ಕೊಡ್ತಾರೆ. ಒಬ್ಬರಿಗೆ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾರೆ. ಸ್ಟೇಜಲ್ಲಿ ಅವತ್ತು ಭಾಷಣ ಇದು ಮಾಡಬೇಕು, ಎಲ್ಲ ಕಾರ್ಯಕ್ರಮದೆಲ್ಲ ಮಾಡಬೇಕು, ಅದೆಲ್ಲ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರ್ತದೆ. ಮತ್ತು ಅದು 15 ದಿವಸ ನಮಗೆ ಪ್ಯೂರ್ ವೆಜ್ ಇರುತ್ತೆ 15 ದಿವಸ. ಇಲ್ಲ, ₹1 ಯಾವುದು ತಗೊಳ್ಳಲ್ಲ, ಯಾವುದು ಇಂಪ್ಲಾನ್ಸ್ ಕೂಡ ಆಗಲ್ಲ. ಒಬ್ಬ ಕೋಣದ ಯಜಮಾನ ಮಗ ಕೂಡ ಓಡುದಾದ್ರೂ ಅವನಿಗೆ ಇಂಪ್ಲಾನ್ಸ್ ಇಲ್ಲ. ಅವನು ಕೂಡ ಇದರಲ್ಲೇ ಸೆಲೆಕ್ಷನ್ ಆಗಿ ಆಗಬೇಕು. ಇಂಪ್ಲಾನ್ಸ್ ಏನು ಮಾಡಲ್ಲ ಅವರು. ಆ ಥರ ಸೆಲೆಕ್ಷನ್ ಆಗಿ ಮತ್ತು 15 ದಿವಸ ಅಲ್ಲಿ ನಿಂತು ತುಂಬ ಸೆಲೆಕ್ಷನ್. ಅಲ್ಲಿ 15 ಸೆಲೆಕ್ಷನ್ ಕೂಡ ತುಂಬ ಟಫ್ ಇದೆ. 15 ದಿನ ನಿಲ್ಲೋದು ಕೂಡ ತುಂಬ ಟಫ್ ಇದೆ. ಅಂದರೆ ಹೋಗಲಿಲ್ಲ ಯಾರು, ಹೇಗಾದರೂ ನಿಲ್ತಾರೆ. ಅಂದರೆ ತುಂಬ ಕಷ್ಟ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಹೇಳಿ ಯೋಗ ಎಲ್ಲ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಯೋಗ ಎಲ್ಲ ನಮಗೆ ಮಾಡದವರಿಗೆ ಮಾಡುವಾಗ ಕಾಲೆಲ್ಲ ಮಡಚುವಾಗ ತುಂಬ ನೋವಾಗುತ್ತೆ. ಮತ್ತು ಕೋಣ ಓಡಿಸೋದು ಕೂಡ ಹೇಳಿಕೊಡ್ತಾರೆ. ಹೇಗೆ ಕೋಣವನ್ನು ಓಡಿಸಬೇಕು, ನೀವು ಹೇಗೆ ಹಗ್ಗ ಹಿಡಿಬೇಕು, ಅದೆಲ್ಲ ಹೇಳಿಕೊಡ್ತಾರೆ. ಎಲ್ಲ ಹೇಳಿಕೊಡ್ತಾರೆ. ಅದೇ ಒಬ್ರು ಅಂದರೆ ಕೋಶಾಧಿಕಾರಿ ಅಲ್ಲೇ ಇರ್ತಾರೆ, ಸರಪಾಡಿ ಅಪ್ಪಣ್ಣ ಅಂತ, ಅವರು ಅಲ್ಲೇ ಇರೋದು. ಅದರಲ್ಲಿ ಈ ಕ್ಯಾಂಪಿನ ತುಂಬ ಜನ ಇದ್ದಾರೆ, 11 ಜನ ಇದ್ದಾರೆ ಅವರು. ಅದು ಮೇಯ್ನ್ ಗುಣಪಾಲ್ ಕಡಂಬರ್ ಅವರು ಡೈಲಿ ಹೋಗಿ ಬರುತ್ತಾ ಇರ್ತಾರೆ. ಅಂದರೆ ಈ ಸರಪಾಡಿ ಅಪ್ಪಣ್ಣ ಅಲ್ಲೇ ನಿಲ್ಲೋದು. ಮತ್ತು ವಿಶ್ವನಾಥ ಪ್ರಭುಕ್ಕುಲು ಅವರೆಲ್ಲ ಇದ್ದಾರೆ, ಅವರೆಲ್ಲ ಅಲ್ಲೇ ಇರ್ತಾರೆ. ಮತ್ತು ನಮಗೆ ಕೋಣವನ್ನು ಓಡಿಸೋದೆಲ್ಲ ಅಲ್ಲಿ ಹೇಳಿಕೊಡ್ತಾರೆ. ಕೋಣ ಬಿಡಲಿಕ್ಕೆಲ್ಲ ಅಲ್ಲಿ ಜನ ಬರ್ತಾರೆ. ಅಂದರೆ ಗಂತಲ್ಲಿ ನಿಲ್ಲಿಸಿ ಬಿಡಬೇಕು, ಬೇರೆಯವರು ಬಿಡ್ತಾರೆ, ಅದೆಲ್ಲ ಅವರು ಬಿಡ್ತಾರೆ. ನಾವು ಓಡಿಸ್ಬೇಕು 15 ದಿವಸ ಅಲ್ಲೇ. ಹೈಟ್ ಇದೆ, ವೆಯ್ಟ್ ಅಂದರೆ ಸ್ವಲ್ಪ ಆದರೂ ಬೇಕು. ಒಂದು ಕಮ್ಮಿ ಅಂದರೆ 65 ಮೇಲೆ ಬೇಕು. 6 ಇದ್ದಾರೆ ಈಗ, ವೆಯ್ಟ್ ಕಮ್ಮಿ ಅವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ನನ್ನ ಲೆಕ್ಕದಲ್ಲಿ ಒಂದು 65 ಮೇಲೆ ಬೇಕು. 70 ಹೇಳ್ತಾರೆ, ಆದರೂ 65 ಮೇಲೆ ಬೇಕೆ. ಅಂದರೆ 70 ಈಗ ಸಣ್ಣ ಒಂದು 18-20 ಏಜ್ ಅವರೆಲ್ಲ ಅಷ್ಟು ಬೇಗ 70 ಎಲ್ಲ kg ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ.
ಅಂದರೆ 65 ಇದ್ದಾರೆ. ಅಂದರೆ ವೆಯ್ಟ್ ಅಂದರೆ ಹೈಟ್ ಅಂದರೆ ಬೇಕು 5 ಪಾಯಿಂಟ್ ಆದರೂ ಬೇಕು, 5 ಇಂದ ಮೇಲೆ ಬೇಕು.